ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂತಂದ್ರೆ ಬರ್ಡೇ ಹೆಂಗಾಯ್ತು ಅಂತ ಹೇಳಿ ನೋಡಿದ್ರಿ ನೀವು ಆಲ್ರೆಡಿ. ಅದರೊಳಗೆ ನಾ ಏನು ಗಿಫ್ಟ್ ಕೊಟ್ಟೆ ಅಂತ ಹೇಳಿ ನಾನು ಎಲ್ಲನೂ ತೋರಿಸಿರಲಿಲ್ಲ. ಆ್ಯಂಡ್ ಇದು ಅದರದ್ದು ವಿಡಿಯೋ, ಅದರದ್ದು ಒಂದು ಕ್ಲಿಪ್ಪಿಂಗ್ ಅಷ್ಟೇ ಇದು. ಸೊ ಈ ವ್ಲಾಗ್ ಐ ಥಿಂಕ್ ಸಣ್ಣದಾಗಿರುತ್ತೆ ಅಂಥೇಳಿ ಅನ್ಕೋತೀನಿ ನಾನು, ಮೇ ಬಿ. ಸೊ ಇವಾಗ ಫ್ರೆಶಪ್ ಆಗಿದ್ದೀನಿ. ಟೈಮ್ ಬಂದು 4 ಗಂಟೆ ಆಗೈತಿ. ಫ್ರೆಶಪ್ ಆಗಿ ಇವಾಗ ಹೊರಗೆ ಹೊಂಟೀವಿ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ ಏನು ಅಂತ ಹೇಳಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗತ್ತೀನಿ. ಸೊ ನನ್ನ ತಂಗಿ ಫ್ರೆಶಪ್ ಆಗಕ್ಕೆ ಹೋಗಾಳ, ಇನ್ನು ಬಂದ್ಲಂದ್ರೆ. ಸೊ ಬಡ ಹೋಗ್ಬೇಕು. ಅಲ್ಲಿ ಹೆಂಗಿರ್ತೈತಿ ಏನ ಅಂತ ಹೇಳಿ ನಿಮಗೂ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಎಂಡ್ ಮಟ ನೋಡಿರಿ, ಸಪೋರ್ಟ್ ಮಾಡಿರಿ. ಹೊಂಟೀವಿ. ಟೈಮ್ ಬಂದು 4:15 ಆಗೈತಿ ಆಲ್ರೆಡಿ. ಬರ್ರಿ ಬಡ ಹೋಗಿ ಬಡ ಹೊರನಂತ ನನ್ನ ತಂಗಿ ಚಾವಿ ಹಾಕಾಕತ್ತಾಳ. ಬಿಸಿಲು ನೋಡ್ರಿ ಇಲ್ಲಿ ಅಪ್ಪನ ಇಂಥ ಪ್ರೀತಿ ಬಿಸಿಲು. ಅದ್ರೊಳಗೆ ನಾವು ಹೋಗೋಣ ಅಂತ ಹೇಳಿ ಆಗೀವಿ. ಎಲ್ಲ ದೇವನ ಕೂದಲ ಬಿಟ್ಕೊಂಡು ಹೊಂಟೀನಿ. ಸೊ ಇವಾಗ ಬಿಸಿಲು ಒಳಗೆ ನಡ್ಕೋತ ಹೊಂಟೀವಿ. ಸೊ ಅರ್ಧ ದಾರಿ ಅಂತ ಅನ್ನೋ ಸಿಕ್ಕ ನಂಗೆ. ಅಲ್ಲಿಂದ ಮೇಲೆ ಬರೋಷ್ಟಿಗೆ ಬಸ್ ಐತೆ. ಸೊ ಹಾಗಾಗಿ ಬಸ್ಸಿಗೆ ಹತ್ತಿ ಕುತ್ಕೊಂಡೀವಿ. ಸೊ ಇವಾಗ ಇಲ್ಲಿ ನ್ಯಾಷನಲ್ ಕಡೆ ಬಂದೇವಿ. ಬಟ್ ಓಪನ್ ಐತೋ ಇಲ್ಲೋ ಗೊತ್ತಿಲ್ಲ. ಏನು ಅನ್ಕೊಂಡು ಬಂದೀವಿ ಅದು ನೋಡೋಣ ಅಂತ ಅಲ್ಲಿ ಹೋಗಿ. ಸೊ ಇಲ್ಲಿಗೆ ಬರ್ತಿದ್ದಂಗೆ ನೋಡಿದ್ವಿ ಶಾಪ್ ಓಪನ್ ಇತ್ತು. ಆ್ಯಂಡ್ ನನಗೆ ಹಾಕಿಸ್ಬೇಕಾಗಿದ್ದ ನೇಮ್ ಮೇಲಿತ್ತು. ಸೊ ಅವರು 1 ಲೀಟರಿಗೆ 400, 1 ಇಂಚಿಗೆ 400 ಅಂತೆಲ್ಲ ಹೇಳತ್ತಿದ್ರು. ಸೊ ನಾನು ಅದನ್ನು ಹಿಂಗಲ್ಲ ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳಿ ಡಿಸೈಡ್ ಮಾಡಾಕತ್ತಿದ್ದೆ. ಬಟ್ ನಾನು ಅದನ್ನು ಪ್ರಾಪರಾಗಿ ಇದು ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ ಅಲ್ಲಿ ಯಾವ್ದು ಚಲೋ ಕಾಣ್ತೈತಿ ಅದ್ರ ಮೇಲೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಅವರು ಹೇಳತ್ತಿದ್ರು ಇದು ಹಾಕಿಸ್ಕೋರಿ ಅಂತ ಹೇಳಿ. ಬಟ್ ಅವ್ರು ಹೇಳಿದ್ದು ನಂಗೆ ಲೈಕ್ ಆಗ್ಬೋದಾಗಿತ್ತು. ನಂಗೆ ಏನೋ ಒಂದು ನೋಡ್ಬೇಕು ಅನ್ನೋದಿತ್ತು. ಸೊ ನಾನು ಲಾಸ್ಟ್ ಫೈನಲ್ ಗೂಗಲ್ದಾಗ ಒಂದು ಸರ್ಚ್ ಮಾಡಿ ಅದ್ರೊಳಗೆ ಒಂದು ಫೈನಲ್ ಮಾಡ್ಕೊಂಡೆ. ಇನ್ಸ್ಟಾಗ್ರಾಮ್ದಾಗ ನೋಡಿರ್ತೀವಿ. ಲಾಸ್ಟ್ ಟೈಮ್ ನೋಡಿ ಹೋದ ವರ್ಷ ಪ್ಲ್ಯಾನ್ ಮಾಡಿದ್ದು ಈ ವರ್ಷ ಆಗತ್ತೈತಿ. ಸುಮಾರಷ್ಟು ನೋಡಿ ಗೂಗಲ್ದಾಗ ನಾನು ಒಂದು ಫೈನಲ್ ಮಾಡಿದೆ ಈ ಟೈಪ್ ಇರಲಿ ಅಂಥೇಳಿ. ಸೊ ಅವ್ರು ಅದನ್ನು ಸ್ಕೆಚ್ ಮಾಡಾಕತ್ರು. ನಂಗೆ ನೋಡಿದ್ರೆ ಆಗಲೇ ಭಯ ಚಾಲೂ ಆಗಿಬಿಟ್ಟಿತ್ತು. ಯಾಕಂದರೆ ನನ್ನ ಕೈಯಾಗ ಆಲ್ರೆಡಿ ಒಂದು ಟ್ಯಾಟೂ ಇತ್ತು. ಅವಾಗ ಸ್ವಲ್ಪ ಸಣ್ಣವರು ಅಷ್ಟೊಂದೇನು ಅನ್ನಿಸ್ತಿರ್ಲಿಲ್ಲ. ಭಾಳ ಗ್ಯಾಪ್ ಆಗಿತ್ತು, ನೋಡೂ ಇರಲಿಲ್ಲ ಹೆಂಗೆ ಏನು ಅಂತ ಹೇಳಿ. ಸೊ ಹಾಗಾಗಿ ಹೆದರಿಕೆ ಬರತ್ತಿತ್ತು. ಆ್ಯಂಡ್ ನಮ್ಮ ತಂಗಿಗೆ ನೋಡೋನೆಲ್ಲ ತೋರಿಸ ಅಂತ ಹೇಳಿ ಅಂದೆ. ನಾನು ಹೇಳಿದೆ. ಸೊ ಆಕೆ ಎಲ್ಲ ತೋರಿಸಿದ್ಲ. ಭಾಳ ಚಂದೆಲ್ಲ ಇದ್ವು. ನಿಮಗೂ ಯಾರು ಬೇಕಂದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಂಬರ್ನೂ ಅಲ್ಲ ಅದ. ರೂಮ್ನ ಒಂದು ರೌಂಡ್ ತೋರಿಸೋದ್ರೊಳಗೆ ಅವರು ಆಲ್ರೆಡಿ ಅದೇನು ಡಿಸೈನ್ ಇತ್ತಲ್ಲ ಅದನ್ನು ಸ್ಕೆಚ್ ಮಾಡ್ಕೊಂಡು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ. ಅವರು ಸ್ಟಾರ್ಟ್ ಮಾಡ್ಕೊಳ್ಳೋ ಮಟ್ಟ ಅಷ್ಟೇ ಒಂದು ಸ್ವಲ್ಪ ಭಯ ಅನ್ನಿಸ್ತೈತಿ. ಯಾಕಂದ್ರೆ ನೋಡಿರಲ್ಲ ನೀಡಲ್ಲ ಚುಚ್ಚತ್ತ ಹೆದರಿಕೆ ಬಂದಂಗೆ ಆಗ್ತೈತಿ. ಅದೇನು ಒಂದು ಸಲ ಚುಚ್ಚಿದ ಮೇಲೆ ಓಕೆ ಅಂತ ಅನಿಸುತ್ತೆ. ನಂಗೆ ಅಷ್ಟೊಂದೇನು ಇದಾಗಿಲ್ಲ. ಬಟ್ ಹಂಗೆ ಒಂಥರ ಏನೋ ಅನ್ಸಾಗತ್ತಿತ್ತು. ಬಟ್ ಅದು ಹೆಂಗೋ ಏನೋ ಸ್ವಲ್ಪ ಭಯ ಆಗುತ್ತೆ. ಆ್ಯಕ್ಚುಲಿ ಅವರು ಫಸ್ಟ್ ಒಂದು ಸಲ ಸ್ಟಿಕ್ ಮಾಡಿದ್ದು ಅಷ್ಟು ಸರಿ ಬಂದಿರಲಿಲ್ಲ. ಆಮೇಲೆ ನಾ ಹಿಂಗೆ ಬೇಡ ಇನ್ನೂ ಸ್ವಲ್ಪ ಹಿಂಗೆ ಮೇಲೆ ಕಾಣುವಂಗಿರಲಿ ಅಂತ ಹೇಳಿದೆ. ಫಸ್ಟ್ ಬರಬೇಕಾಗಿದ್ದ ಇಲ್ಲಿಗೆ ಇತ್ತು. ಓಪನ್ ಆಯಿತೋ ಇಲ್ಲೋ ಅಂತ ಕನ್ಫ್ಯೂಸ್ ಆಗಿದ್ವಿ ಇನ್ಸ್ಟಾದಾಗ ನೋಡಿ. ಆ್ಯಂಡ್ ಫೈನಲಿ ಇದನ್ನು ಹಾಕ್ಯಾರೋ. ನೋಡೋಣ ಇದು ಫೈನಲ್ ರಿಸಲ್ಟ್ ಹೆಂಗೆ ಬರ್ತಿತ್ತು. ಸಿಕ್ಕಾಪಟ್ಟೆ ಭಯ ಆಗತ್ತೈತಿ. ಆ್ಯಂಡ್ ಈ ಕೈಗೆ ಹಾಕಿಸಿದಾಗ ನನಗೆ ಅಷ್ಟೊಂದೇನು ಭಯ ಆಗಿರಲಿಲ್ಲ. ಯಾಕಂದ್ರೆ ಅವಾಗ ಸ್ವಲ್ಪ ಸಣ್ಣ ಏಜ್ ಇತ್ತು. ಭಾಳ ದಿನ ಆಗೈತಿ ಎಲ್ಲ ಹತ್ತರದ್ದೇನು ಮಾಡಿಸ್ಕೋದಿಲ್ಲ. ಸಿಕ್ಕಾಪಟ್ಟೆ ಭಯ ಆಗತ್ತೈತಿ. ನೋಡೋಣ ಇಲ್ಲಿ ಇವೆಲ್ಲ ಅವ್ನು ಇಡಲ್ಪಡಲ್ ನೋಡಿದ್ರೆ ನಾ ಹೆದರಿಕೆ ಬರಾಕತ್ತೈತಿ. ವಿಡಿಯೋ ಭಾಳ ಲೆಂತಿ ಆಗ್ತೈತಿ ಅಂತ ಹೇಳಿ ಫಾಸ್ಟ್ ಮೂಗಿಟ್ಟೀನಿ. ಸಣ್ಣದಾಗಿ ಫ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಅದೇ ಟ್ಯಾಟೂ ಕವರ್ ಮಾಡೋಕೆ
ಬಿದ್ದೇನೆ ಅಂತ ಹೇಳಿ ಕಾಲ್ ಮಾಡಿದ್ದೆ ಇವಾಗ ನಾನು. ಸೊ ನೋಡೋಣ, ಇಲ್ಲಿ ಹೇಳೋದು ಹೇಳಿಬಿಟ್ಟೇನಿ. ಈ ಕಡೆ ಎಲ್ಲೂ ಮೆಡಿಕಲ್ಲ ಕಾಣ್ಬಲ್ವ ಬ್ಯಾಂಡೇಜ್ ಜೊತೆ ತೊಗೊಳಕ್ಕೆ. ನೋಡೋಣ ಅಂತ ಎಲ್ಲಿರುತ್ತೋ ಏನೋ. ಸೊ ಇಲ್ಲಿ ಲೂಸ್ ಎಲ್ಲ ಸಿಗೋದಿಲ್ಲ. ಸೊ ಮತ್ತು ಕಾಟನ್ ಅಲ್ಲೇ ಇರೋರ್ಗೆ ಕೇಳಿ ಅಲ್ಲೊಂದು ಹೋದ್ವಿ, ಆದ್ರೆ ಅಲ್ಲೇ ಕ್ಲೋಸ್ ಇತ್ತು. ಅದ್ರ ಬಾಜು ಮತ್ತು ಹೋದ್ವಿ, ಅಲ್ಲೋ ಇನ್ನೂ ಒಂದು ಓಪನ್ ಇತ್ತು ಮೆಡಿಕಲ್. ಅವ್ರಿಗೆ ಹೇಳಿ ಅಲ್ಲೇ ತೊಗೊಂಡು, ಅಲ್ಲೇ ಸಿಂಗಲ್ ಆಗಿ ಸಿಗಲ್ಲ ಅಂಥೇಳಿ ಅದು ಕಟ್ ಮಾಡಿ ಕೊಡಲ್ಲ, ಪೂರಾ ಇದನ್ನ ಸೆಟ್ಟ ತೊಗೋಬೇಕು ಅಂತ ಹೇಳಿದ್ರು. ಸೊ ಹಂಗನ ತೊಗೊಂಡು ಅವ್ರ ಹತ್ರನ ಬ್ಯಾಂಡೇಜ್ ಸುತ್ಕೊಂಡ್ವಿ. ಪಾಪ ಅವ್ರು ಯಾಕೆ ಏನಾಗೈತಿ ಅಂತೆಲ್ಲ ಕೇಳಿದ್ರು. ಸೊ ಇಲ್ಲ ರೀ ಹಿಂಗೆ ಅಂತಂದು ಹೇಳಿದ್ಕೆ ಓ ಹೌದಾ ಅಂತಂದು ಅವ್ರ ಕಟ್ಟಿ ಕೊಟ್ರ ಬ್ಯಾಂಡೇಜ್ನ. ಸೊ ಚಲೋತ್ನಂಗೆ ಮಾತಾಡಿ ಪಾಪ ಏನೇನೋ ಕಟ್ಟಿ ಕೊಟ್ರ. ಆಮೇಲೆ ಟಿಂಚರ್ ಐತೇನೋ ಅಂತ ಕೇಳಿದ್ವಿ, ಸ್ವಲ್ಪ ರಿಯಲ್ ಎಫೆಕ್ಟ್ ಬರಲಿ ಅಂತ ಹೇಳಿ. ಇಲ್ಲ ಮ್ಯಾಮ್ ಅದನ್ನೆಲ್ಲ ಇಲ್ಲಿ ಇಲ್ಲ ರೀ, ಅದು ಓಪನ್ ಮಾಡಿದ್ದಿಲ್ಲ, ಸೀಲ ಅಂತ ಹೇಳಿದರು. ಇದ್ರ ಬಾಜು ಒಂದು ಬೇಕ್ರಿಗೆ ಒಂದು ನೀರು ಬಾಟಲ್ ತೊಗೊಂಡು ಇಷ್ಟು ಕೆಚಪ್ ತಗೊಂಡು ಬಂದೀವಿ. ಸೊ ಅದನ್ನೇ ಈಗ ಬ್ಲೆಡ್ ಥರ ಟ್ರೈ ಮಾಡತ್ತೀವಿ, ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ನೋಡಿ. ಸೊ ಇವಾಗ ಆಟೋದಾಗ ಹೊಂಟೀವಿ. ಆ್ಯಕ್ಚುಲಿ ಹೇಳಿದ್ವಿ ಅಲ್ಲೂ ಬರ್ತೀನಿ ಅಂತಂದ್ರೆ ನಾವು ಬೇಡ ಅಲ್ಲೇ ಇರು ಅಂತ ಹೇಳಿದ್ವಿ. ಸೊ ಇದನ್ನ ಈಗ ಹಾಕೊಂಡಿವಿ ಲೈಟಾಗಿ. ಅವರ ಮೆಡಿಕಲ್ದವ್ರು ಹಾಕಿ ಕೊಟ್ಟಾರ, ಬಟ್ ಅದು ಎಷ್ಟು ರಿಯಲ್ ಅನ್ನಿಸ್ತೈತೆ ಏನೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿಗೆ ಹೋಗಿ ಸಡನ್ನಾಗಿ ವೀಡಿಯೋ ಮಾಡೋಕ್ಕಾಗೋಂಗಿಲ್ಲ. ಹಾಗೇನಾರ ವೀಡಿಯೋ ಮಾಡಿದ್ರೆ ಕ್ಲೌಡ್ ಬಂದುಬಿಡ್ತೈತಿ, ಏನೋ ಮಾಡೋಕ್ಕಾಗಿಲ್ಲ ಅಂತೀವಿ. ಸೊ ವೀಡಿಯೋ ಮಾಡಲ್ಲ, ಏನೇನೋ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡೋಣ ಹೆಂಗಾಗ್ತೈತೆ. ಇಲ್ಲಿ ಇನ್ನೊಂದು 10 ಮಿನಿಟ್ಸ್ ಹಾದಿ ಅಷ್ಟೇ ಮನೆಗೂ ಇಲ್ಲಿಗೂ. ಫುಲ್ ಬುಕ್ 5 ನಿಮಿಷದ ಹಾದಿ ಅಷ್ಟೇ. ನೋಡೋಣ ಹೆಂಗಾಗುತ್ತೋ ಏನೋ. ಮಗೋತೀನಿ, ನಮ್ಮ ತಂಗಿ ಸೈಲೆಂಟಾಗಿ ಕುಂದ್ರೋ ಥರ ಮಾಡಾಕತ್ತೀವಿ. ನೋಡೋರು ಏನಾಗ್ತೈತೆ. ಮನೆಗೆ ಬಂದ್ವಿ, ಅನ್ನೋ ಸ್ವಲ್ಪ ಭಯತನ ಅಡ್ಜಸ್ಟ್ ಮಾಡ್ಕೊರಿ. ಹೆಂಗಿಲ್ಲ ಅಂತ ಹೇಳಿ ಬೈ ಕಸಿರುತ್ತೆ ಮತ್ತು ಅವರಲ್ಲಿ ಯಾರು ಪೊಲೀಸ್ ರೀಡ್ ಆಗುತ್ತಾರೆ ಅಂತ ಹೇಳಿ ಸ್ಪೀಡಾಗಿ ಬಂದ ಯಾರಿಗೆ ಗೊತ್ತು. ಎಂತ ಎಲ್ಲಿ ಬಂದ ಅಂತ ಏನ್ ಕುಡಿತಾನಂತ ಅಲ್ಲಿ ಒಂಥರ ತಲೆ ತಿರುಗಿದಂಗ ಆಗ್ತೈತಿ. ವಾವ್ ಏನ್ ತಗೋಬರು ಮತ್ತೆ ಏನು ಬ್ಯಾಗ್ನಾಗ ಏನೋ ನಾಟಕ ಮಾಡಕತ್ತೇನ ಕಾಯಕ ಮಾಯಕ ಕಲ್ತೈತಿ ನೋಡಿ ಇಬ್ರು. ಬಂದ್ರಿ ಏ ಬರ್ರಿ ಸಿಗತ್ಲ ನಿಂಗೆ ಬಿತ್ತೋಡ್ತಾ ಇಲ್ಲ. ನಾನು ಹಾಕಿದೊಂದು ಕೈ ಹಿಡ್ಕೊಂಡಿಲ್ಲ, 2 ಕೈ ಊರ್ತಿದ್ಲಕ್ಕಿ. ಈ ಆಕಿ ಪಕ್ಕಕ್ಕಿದ್ಲು, ಆಕೆ ಪಕ್ಕಕ್ಕಿದ್ದ. ಆಕೆ ರೋಡ್ ಮೇಲೆ ಇಲ್ಲಲ್ಲ, ಅದಕ್ಕೆ ಆಕೆಗೆ ಬಿದ್ದಿದ್ದು. ಸೈಡಿಗೆ ಬರ್ತಾ ಇದ್ದಿದ್ದು ನಾವು. ಬಾ ಇನ್ನೊಂದು ತಿಳಿ ತಲೆ ತಿರುಗ್ದಂಗೆ ಆಗ್ತಿದ್ದು ಫಸ್ಟ್. ನಾವೆಲ್ಲ ನೆನಪಾಗಿತ್ತು. ಜ್ಯೂಸ್ ಅಂತದಂತ ತರ್ಬೇಕೇನು, ಶರ್ಬತ್ ನಿಂಬೆಹಣ್ಣು ರೋಸೆ. ಓ ಮನೆಗೆ ಬಂದ್ವಿ, ಹೇಳೇವಿ ಎಕ್ಸಾಕ್ಟ್. ನಾನು ಒಂಚೂರು ತೆಗಿತ್ತೆಲ್ಲ ಮಾಡೀನಿ ನೋಡ್ರಿಲ್ಲ, ಎಕ್ಸಾಕ್ಟ್ ನಂಬ್ಯಾನ. ಸೊ ನೋಡೋಣ, ಇದು ಫ್ರ್ಯಾಂಕ್ ಅಂದ್ರೆ ಏನರ ಹೊಡಿತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಭಯ ಆಗಾಕತ್ತೈತಿ, ತಲೆ ತಿರುಗಾತೈತಿ. ಏನರ ಕೊಡ್ತಮ್ಮ ಅಂತ ಹೇಳಿ ತರ್ತೀನಿ. ನಾವು ಕಂಟ್ರೋಲ್ ಮಾಡೋಕ್ಕಾಗ್ಬೋದಾಗಿತ್ತು. ಸೊ ಹಾಗಾಗಿ ಏನರ ಕೊಡ್ತಮ್ಮ ಅಂತ ಹೇಳಿ ಕಳ್ಸೀನಿ. ಸೊ ಅವನು ಬೇಜಾರು ಮಾಡ್ಕೊಂಡಿದ್ದು ನೋಡಿ, ನಂಗೆ ಅಳು ಬರಾಕತ್ತಿತ್ತು ಆ್ಯಕ್ಚುಲಿ. ಅಂದರೂ 1-2 ಡ್ರಾಪ್ ಕಣ್ಣೀರು ಹೋದ್ವ, ನ್ಯಾಚುರಲ್ ಇರಲಿ ಅಂತ. ಸೊ ನನ್ನ ತಂಗಿನೂ ಮಸ್ತ್ ಆ್ಯಕ್ಟಿಂಗ್ ಮಾಡಾಳ. ನೋಡೋಣ ಏನಾಯ್ತೋ ಏನೋ ಗೊತ್ತಿಲ್ಲ. ಸೊ ಫೈನಲಿ ಒಂದು 50% ಡನ್ ಆಗೈತಿ. ನೋಡೋಣಂತ. ಇವಾಗ ಅವ್ನಿಗೆ ಜ್ಯೂಸ್ ತರಕ್ಕೆ ಕಳಿಸಿ ನಾವು ರೆಡಿ ಆಗೀವಿ.
ನೋಡ್ಬೇಕು ಈಗ ಇಷ್ಟು ಪಟ್ಟಣ ರೆಡಿ ಆದಿ ಅಂತ ಹೇಳಿ ಅನ್ಕೊತಾನೋ ಏನೋ ಗೊತ್ತಿಲ್ಲ. ನೋಡೋಣ, ಬರೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಬೇಕು, ಏನಂತಾರೋ ನೋಡ್ಬೇಕು. ಮನೆಯಿಂದ ಗುಡಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡಿಸಿ, ನೀವು ಹಿಂದಿನ ವಿಡಿಯೋದಾಗ ನೋಡಿರ್ತೀರಿ. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಇದು ಲೂಸ್ ಆಗೈತಿ, ಸ್ವಲ್ಪ ಟೈಟ್ ಮಾಡ ಅಂತ ಹೇಳಿ ಅಂದೆ. ಗಾಳಿಗೆ ಬಿಡ್ತೀಯ ನೋಡಿ, ಸುಮ್ಮನೆ ಗಾಳಿಗೆ ಬಿಡು. ನಿಧಾನ. ಏನು ಬೇಕು, ಏನು ಬೇಕು ಅದಲ್ಲ ಇರಲಿ. ಚಂಡೆ ಯಾಕೆ ಬಗ್ಸಿದ್ದೀರ ನೀವು? ಬಿಚ್ಚಿ ಇವಾಗ ನೀ ಬಿಚ್ಚಿ. ನನ್ನ ಮಗಳಿಗೆ ಏನೋ ಓಡಿ ಬರ್ತಾರ. With chakra-based meditation music, Saigama Karma Wellness. ಒಟ್ಟು ಏನಾರ ಆಗ್ಬಾರ್ದಾಗ ಫ್ರ್ಯಾಂಕ್ ಆಗಿಲ್ಲ. 100 to 100%. ಸ್ವಲ್ಪ ಏನಾರ ಕ್ಲೀವ್ ಇತ್ತೆ.
ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರಿಗೆ ಲೇಟ್ ಆಗಿಬಿಡ್ತು, ಊಟ ಅದು ಮಾಡ್ಕೊಂಡು. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು. ಇದ್ರದ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಸರಿ ತೋರಿಸಿದ್ದಕ್ಕೆ ಸರಿ ಫ್ರ್ಯಾಂಕ್ನೂ ಅದ, ಹಂಗೆ ಸರಿನೂ ಕೊಟ್ಟ ಅನ್ಸದ. ಸೊ ಆ ಹ್ಯಾಪಿ ಮೂಮೆಂಟ್ ಒಳಗೆ ಅದೊಂದೇನು ಅಷ್ಟು ಬೇಜಾರು ಅನ್ನಿಸ್ಲಿಲ್ಲ, ಬಟ್ ಚಲೋ ಇತ್ತು. ನಾನು ಆ್ಯಕ್ಚುಲಿ ಗೆಸ್ ಮಾಡಿದ್ದೆ ಪಕ್ಕ ಹೊಡಿತಾನೆ ಅಂತ ಹೇಳಿ, ಕರೆಗೂ ಹೊಡೆದ ಅದ್ರೊಳಗೆ. ಸೊ ಚಲೋ ಇತ್ತು. ಹೆಂಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.